ನೋಡಿ ಸ್ನೇಹಿತರೆ, ಇದು ನಯಾಗ್ರಾ ಫಾಲ್ಸು. ಆ ಕಡೆ ಕಾಣ್ತಾ ಇರೋದೇ ಕೆನಡಾ. ನೋಡಿ ಫೈರ್ ವರ್ಕ್ಸ್ ಹೊಡಿತಾರೆ ಇವಾಗಿಲ್ಲ, ಫೈರ್ ವರ್ಕ್ಸು. ಈ ಕಡೆ ಕಾಣ್ತಾ ಇರೋದೇ, ಆ ಕಡೆ ಕಾಣ್ತಾ ಇರೋದು ಕೆನಡಾ, ನಾವಿರೋದು ಅಮೇರಿಕಾ. ಇದೇ ನಯಾಗ್ರಾ ಫಾಲ್ಸು. ನೋಡಿ ಯಾವ ರೀತಿ ಬಿಡ್ತದೆ ನೀರು. ಇಲ್ಲೇ ನಾವು ನಿಂತಿದ್ದೀವಿ, ಇಲ್ಲಿಂದ ಪಕ್ಕದಲ್ಲೇ. ನೈಟು ಲೈಟ್ ಹಾಕ್ತಾರೆ, ಈ ಥರ ಕಲರ್ಗಳು ಚೇಂಜ್ ಆಗ್ತಾ ಇರುತ್ತೆ, ಬ್ಲೂ, ಗ್ರೀನ್, ವೈಟು. ಸಿಕ್ಕಾಬಿಟ್ಟೆ ಆ ನೀರೆಲ್ಲ ಒಂದು ಮುಖಕ್ಕೆ ಹೊಡಿತಾ ಇದೆ, ಸಖತ್ ಪ್ರೆಷರೆಲ್ಲ ಹೊಡಿತಾ ಇದೆ ನೀರು ನಮಗೆಲ್ಲ ಮುಖಕ್ಕೆ. ಅಲ್ಲಿ ಕೆಳಗಡೆ ಬೀಳ್ತಾ ಇರೋದು ನೋಡಿ, ಅಲ್ಲಿ ಎದ್ದೇಳ್ತಾ ಇದೆಯಲ್ಲ ನೀರೆಲ್ಲ, ನೀರು ಅದು ಹೊಗೆ ಅಲ್ಲ, ಅದು ನೀರು ಎದ್ದು ಮೇಲೆ ಹೊಗೆ ರೂಪದಲ್ಲಿ ಬರ್ತಾ ಇರೋದು, ಅದೆಲ್ಲ ಅಷ್ಟೇ ಹೊಗೆ ಅಲ್ಲ, ಅದು ನೀರು. ನೋಡಿ ಇವಾಗ ಆರೆಂಜ್ ಕಲರ್ ಮಾಡೋದು ನೋಡಿ, ಅಲ್ಲಿಂದ ಬಿಡ್ತಾ ಇದ್ದಾರೆ ಕಲರ್, ಅಲ್ಲಿಂದ ಬಿಡ್ತಾ ಇದ್ದಾರೆ ಆರೆಂಜ್ ಕಲರ್. ಇದಕ್ಕೆ ಫುಲ್ ಫಾಲ್ಸ್ಗೆ ಅಲ್ಲಿವರೆಗೂ ಇದೆ ಫಾಲ್ಸ್. ಇಲ್ಲಿಂದ ಶುರುವಾಗುತ್ತೆ, ಇಲ್ಲಿಂದ ಶುರುವಾಗಿ ತುದಿಲಿ ಹಂಗೋಗಿ ತಿರ್ಗಾ ಅಲ್ಲಿಗೆ ಹೋಗಿ ಅಲ್ಲಿ ಕಟ್ಟಾಗಿ ತಿರ್ಗಾ ಆ ಕಡೆಯಿಂದ ಬಂದು ಹಂಗೆ ಬರುತ್ತೆ. ಅದು ಕೆನಡಾ, ಇದು ಅಮೇರಿಕಾ. ಫೈರ್ ವರ್ಕ್ಸು ಒಂದು ಹೊಡೆದು ನಿಲ್ಲಿಸ್ಬಿಟ್ರು. ಮೋಸ್ಟ್ಲಿ ಅಲ್ಲಿ ಜೈಂಟ್ ವೀಲ್ ಹತ್ರ ಹೊಡಿತಾ ಇದ್ದಾರೆ ಅನಿಸುತ್ತೆ. ಜೈಂಟ್ ವೀಲ್ ಅಲ್ಲಿದೆ ನೋಡಿ, ಅಲ್ಲಿ. ಇದು ಟೊರಂಟೋದಲ್ಲಿ ಇದೆಯಲ್ಲ ಟವರ್, ಅದೇ ಥರ ಒಂದು ಟವರ್ ಮಾಡಿದ್ದಾರೆ ಇಲ್ಲಿ. ಇದು ಕೆಸಿನೋ ಹೋಟೆಲ್ಲು. ಆ ಕಡೆ ಅಮೇರಿಕಾ ಕಡೆ ಒಂದು ಕೆಸಿನೋ ಹೋಟ್ಲಿದೆ, ಇದು ಕೆನಡಾ ಕಡೆ ಇರೋದು. ಅಮೇರಿಕಾ ಕಡೆ ಒಂದು ಹೋಟ್ಲಿದೆ ಕೆನಡಾ ಕೆಸಿನೋ, ನಮ್ಮದು ಅದ್ರ ಎದುರುಗಡೆ ನಮ್ಮ ಹೋಟ್ಲಿರೋದು. ಸಿಕ್ಕಾಬಿಟ್ಟು ಟೂರಿಸ್ಟು, ಬರೀ ಇಂಡಿಯನ್ಸು. ನಿಮಗೆ ಸಮ್ಮರಲ್ಲಿ ಬಂದರೆ ನೋಡಿ, ಎಲ್ಲ ಇಂಡಿಯನ್ಸು ಚಾರಿಟಿ. ಅದರಲ್ಲೂ ಆಂಧ್ರದವರು ಜಾಸ್ತಿ ಇದ್ದಾರೆ, ಬಿಟ್ಟರೆ ತಮಿಳಿಯನ್ಸ್ ಜಾಸ್ತಿ, ಆಮೇಲೆ ಕನ್ನಡದವರು. ನಾರ್ತ್ ಇಂಡಿಯನ್ಸು ತುಂಬ ಜನ ಇದ್ದಾರೆ. ಇಂಡಿಯನ್ಸ್ ಹೋಟ್ಲ್ ಸಿಕ್ಕಾಬಿಟ್ಟೆ ಇದ್ದಾರೆ ಇಲ್ಲಿ. ಹೋಟ್ಲ್ಗಳಂತೂ ತುಂಬ ಇಂಡಿಯನ್ ಹೋಟ್ಲ್ಗಳಿದೆ. ಮುರುಗನ್ ದೋಸೆ ಹೋಟೆಲ್ ಅಂತಿದೆ, ದೋಸೆ ಸಿಗುತ್ತೆ. ಬೇಜಾನ್ ಹೋಟ್ಲ್ಗಳಿದೆ, ರೆಸ್ಟೋರೆಂಟ್ಗಳನ್ನ ಹೇಳ್ತಾ ಇರೋದು. ಊಟ ತಿಂಡಿಗೆಲ್ಲ ಏನು ಇಂಡಿಯನ್ ಊಟ ತಿಂಡಿಗೆಲ್ಲ ಕೊರತೆನೇ ಇಲ್ಲ ಇಲ್ಲಿ. ಇವಾಗ ನಮ್ಗೆ ಒಳ್ಳೆ ಕಡೆ ಬಫೆ ಕರ್ಕೊಂಡು ಹೋಗಿದ್ರು. ರೋಟಿ, ದಾಲ್ ಕಿಚಡಿ, ಬಿರಿಯಾನಿ, ಆಮೇಲೆ ಸ್ವೀಟ್ಸು ತುಂಬ ಚೆನ್ನಾಗಿ. ಎಲ್ಲೋ ಪಟಾಕಿ ಹೊಡೆದ್ರು, ಒಂದು ಹೊಡೆದು ನಿಲ್ಲಿಸ್ಬಿಟ್ರು, ಕಂಟಿನ್ಯೂಸ್ ಆಗಿ ಹೊಡಿತಾರೆ ಅಂದರು. ನೋಡೋಣ, ಅದನ್ನು ಆಮೇಲೆ ರೆಕಾರ್ಡಿಂಗ್ ಮಾಡ್ತೀನಿ. ಹೌದು.